ಐ ಥಿಂಕ್ ಯಾವಾಗಲೂ ಅದೊಂದು ಇರುತ್ತಲ್ಲ ಮನಸ್ಸೊಳಗಡೆ, ಅಂದರೆ ಕಂಫರ್ಟೇಬಲ್ ಆಗಿರೋ ವರ್ಕ್ ಮಾಡೋಕ್ಕೆ, ಕಂಫರ್ಟೇಬಲ್ ಆಗಿರೋ ಕತೆ ಮಾಡೋಕ್ಕೆ, ಕಂಫರ್ಟೇಬಲ್ ಆಗಿರೋ ಸ್ಪೇಸ್ ಒಳಗಡೆ ಇರೋಕ್ಕೆ ಮನ್ಸು ಯಾವಾಗಲೂ ಇಷ್ಟಪಡ್ತಾ ಇರಲ್ಲ ಅಂತಂದರೆ ದೆನ್ ಯು ವಿಲ್ ಡೆಫಿನೆಟ್ಲಿ ಲ್ಯಾಂಡ್ ಇನ್ ಅ ಕ್ರಿಯೇಟಿವ್ ಸ್ಪೇಸ್. ನಮ್ಮ ಬಾಲ್ಯದ ಕತೆಗಳನ್ನು ಹೇಳೋದಕ್ಕೆ ಇಂಟ್ರೆಸ್ಟ್ ಆಗಲಿ ಅಥವಾ ಬಾಲ್ಯದ ಕತೆಗಳನ್ನು ಹೇಳುವ ಉತ್ಸಾಹ ಆಗಲಿ ಇದೆಯಲ್ಲ, ಅದೊಂದು ಬೇರೆ ಥರದ್ದೇ ಒಂದು ಸ್ಪೇಸ್. ನಾವು ಅದೇ ಕಾರಣಕ್ಕೆ ನಮಗೆ ಮಾಲ್ಗುಡಿ ಡೇಸ್ ಇಷ್ಟ ಆಗುತ್ತೆ, ಅದೇ ಕಾರಣಕ್ಕೆ ನಮಗೆ ನಮ್ಮ ಅಜ್ಜಿ ಮನೆ ಕತೆಗಳು ಇಷ್ಟ ಆಗುತ್ತೆ, ಅದೇ ಕಾಲಕ್ಕೆ ನಮಗೆ ಬೇಸಿಗೆ ರಜಾ ಅಂತಂದರೆ ಒಂದು ಸ್ಪೆಷಲ್ ಕನೆಕ್ಟ್ ಆಗುತ್ತೆ. ನಮ್ಮ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಅಂತಂದರೆ ಅವ್ರ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ ಇರುತ್ತೆ. ಯಾಕೆ ಅಂತಂದರೆ ನಮ್ಮ ಬಾಲ್ಯದ ಮೇಲೆ ನಮಗಿರುವ ಕನೆಕ್ಟ್. ಸೊ ಸಿನ್ಸ್ ಐ ಗ್ರೋನ್ ಅಪ್, ಐ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಅ ಸ್ಮಾಲ್ ವಿಲೇಜ್, ಕುಂದಾಪುರದ ಹತ್ರ ಇರುವ ಒಂದು ನಾಗೂರು, ನೂಜಾಡಿ, ಹೇರೆಂಜಾಲಿ ಥರದ್ದು ಒಂದು ಊರಿಂದ ಬಂದಿರೋ ಒಬ್ಬ ಹುಡುಗನಿಗೆ ಅವನ ಊರು ಎಷ್ಟು ಚೆನ್ನಾಗಿ ಕಾಣಿಸ್ಬೋದು, ಅವನ ಊರಿನ ಕಾನ್ಫ್ಲಿಕ್ಟ್ ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ಬೋದು, ಅವನ ಊರಿನ ಕತೆಗಳು ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ ಅನಿಸ್ಬೋದು ಅಂತಂದಾಗ ಶುರುವಾಗಿದ್ದ ಕತೆ ಕರಾವಳಿ. ಸೊ ಯಾವಾಗಲೂ ಅದೊಂದಿತ್ತು, ನಾನೊಂದು ಬ್ಯೂಟಿಫುಲ್ ಫಿಲ್ಮ್ ಮಾಡಿ ಅದಕ್ಕೆ ಒಂದು ಕರಾವಳಿ ಅಂತ ಹೆಸರಿಡಬೇಕು ಅಂತ. ಸೊ ದಟ್ ಇಸ್ ಹೌ ದಿಸ್ ಸ್ಟಾರ್ಟೆಡ್. ನಟನಾಗಿ ನನಗೆ ಕತೆ ಸೆಲೆಕ್ಟ್ ಮಾಡಿದಾಗ ನಾನು ಯಾವತ್ತೂ ಒಂದು ಯೋಚನೆ ಮಾಡ್ತಾ ಇರ್ತೇನೆ, ಇದಿಲ್ಲ ಅಂದರೆ ನಾನೊಂದು 6 ತಿಂಗಳು ಬೇಗ ಡೈರೆಕ್ಷನ್ ಮಾಡ್ಬೋದಿತ್ತು ಅಂತ. ಯಾವತ್ತೂ ನನಗೆ ಡೈರೆಕ್ಷನ್ ಮಾತ್ರ ಯೋಚನೆಯಲ್ಲಿ ಇರುತ್ತೆ. ಹಾಗಾಗಿ ಈ ರೋಲ್ ಬರಬೇಕಾದ್ರೆ ನಾನು ಫಸ್ಟ್ ಅಂದ್ಕೊಂಡದ್ದು ಮತ್ತೆ ಮಾಡಬೇಕಾ ಅಂತ. ಆದರೆ ನಿರ್ದೇಶಕರು ನಾನಿದ್ದ ಸೆಟ್ಟಲ್ಲಿ ಹುಡ್ಕೊಂಡು ಬರೋಕ್ಕೆ ಶುರು ಆದ್ರು. ನಾನು ಫೋನ್ ರಿಸೀವ್ ಮಾಡಿಲ್ಲ, ಏನೋ ಗೊತ್ತಿಲ್ಲ ಅಲ್ವಾ, ಫೋನ್ ರಿಸೀವ್ ಮಾಡಿಲ್ಲ ಅನ್ಸುತ್ತೆ. ಆಮೇಲೆ ನನಗನ್ನಿಸ್ತು, ಇಲ್ಲ ಅಂದರೆ ಇಷ್ಟು ಹಠ ಇದ್ದರೆ, ನಮಗೂ ನೆನಪಿದೆ ಅಂದರೆ ನಾವು ಮಂಗಳೂರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಓಡಾಡ್ಕೊಂಡಿರ್ಬೇಕಾದ್ರೆ ತುಂಬ ಅಲ್ದಿದ್ದೀವಿ. ಬಟ್ ಆ ಅಲಿಯೋದಕ್ಕೆ ಕಾರಣ ನಟರನ್ನ ಹುಡ್ಕೋದಲ್ಲ, ಅಂದರೆ ಯಾರಾದರೂ ರಿಲೀಸ್ ಮಾಡಕ್ಕೆ ಸಿಗ್ತಾರಾ ಆ ಥರ ಈ ಥರ ಅಂತ. ಆಮೇಲೆ ಕತೆ ಕೇಳಿದಾಗ ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಆ ಮಹಾವೀರ ಅನ್ನುವಂಥ ಪಾತ್ರ, ಆ ಪಾತ್ರವನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಹಾಗಾಗಿ ಅದು ತುಂಬ ರಿಲೇಟಬಲ್. ನನಗೆ ಯಾವಾಗಲೂ ಅದು ಖುಷಿ ಕೊಡುತ್ತೆ. ಸಿನಿಮಾದಲ್ಲಿ ನಾನು ನೋಡಿರುವಂಥ ಪಾತ್ರಗಳು ತೆರೆ ಮೇಲೆ ಬರೋದು ಬಹಳ ಕಮ್ಮಿ. ಅಂದರೆ 2 ಥರದ ಸಿನಿಮಾ ನಾನು ಹೇಳ್ತಾ ಇದ್ದೆ ಆಫ್ ದ ಕ್ಯಾಮ್ರಾ. 2 ಥರದ ಸಿನಿಮಾ ಇರುತ್ತೆ. ಒಂದು ಬದುಕನ್ನು ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಬದುಕನ್ನು ಮರೆಸುತ್ತೆ. ಇದು ಬದುಕನ್ನು ನೆನಪಿಸುತ್ತೆ ಆ್ಯಂಡ್ ಮರೆಸುತ್ತೆ. ಎರಡೂ ಕೂಡ ಬಹಳ ಬ್ಲೆಂಡ್ ಆದಂಥ ಪಾತ್ರ ಕೂಡ ಹೌದು, ಸಿನಿಮಾ ಕೂಡ ಹೌದು. ಹಾಗಾಗಿ ಆ ಪಾತ್ರ ಬರಬೇಕಾದ್ರೆ ಫಸ್ಟಿಗೆ ಇದರಲ್ಲಿದ್ದೆ. ಆ್ಯಂಡ್ ಅದಾದಮೇಲೆ ನಂಗೆ ಸ್ವಲ್ಪ ವಿಜುವಲ್ ತೋರಿಸ್ಬೋದಾ ಅಂತ ಕೇಳಿದೆ. ವಿಜುವಲ್ ತೋರಿಸಿದ್ಮೇಲೆ ಒಂದು ಸ್ವಲ್ಪ ನನಗೂ ಕೂಡ ಇಲ್ಲ, ಇದರಲ್ಲಿ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಯಾಕಂದರೆ ಫೈನಲಿ ನಾವೆಲ್ಲ ಆರ್ಟಿಸ್ಟ್ಗಳ ಒಂದೇ ಒಂದು ಕೂಡ ನಾವು ಯಾಕೆ ಇಲ್ಲಿದ್ದೀವಿ ಅಂದರೆ ವಿ ಗೆಟ್ ಇನ್ಸ್ಪೈರ್ಡ್ ವೆರಿ ಈಸಿಲಿ, ವಿ ಆರ್ ವೆರಿ ಇಂಪ್ರೆಷನಬಲ್. ಯಾವುದಾದ್ರೂ ಚೆನ್ನಾಗಿರೋದನ್ನು ನೋಡಿದ್ರೆ ನಾವು ಅದರ ಭಾಗ ಆಗಬೇಕು ಅಂತ ಅನ್ಕೋತೀವಿ. ಅದರಿಂದಾಗಿ ನಾವು ಕಲಾವಿದರಾಗಿ ಉಳ್ಕೊಂಡಿದ್ದೀವಿ. ಐ ಥಿಂಕ್ ಆ ಕಾರಣದಿಂದ ನನಗೆ ಇದು ಮಾಡಬೇಕು ಅಂತ ಅನಿಸ್ತು. ಆ್ಯಂಡ್ ಈಗ ಮಾಡಿದ್ದು ಬಹಳ 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 ಖುಷಿ ಇದೆ. ಇಲ್ಲಾಂದರೆ ದೊಡ್ಡ ಮಿಸ್ಟೇಕ್ ಆಗ್ತಿತ್ತು ನನ್ನಿಂದ. ಫಸ್ಟ್ ನಾನು ಕತೆ ಕೇಳೋಕ್ಕೆ ಮುಂಚೆ ನಾನು ಗುರು ಸರ್ ಜೊತೆ ಕೆಲಸ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು. ಅವ್ರನ್ನ ತುಂಬ ಹಿಂದೆ ಭೇಟಿ ಮಾಡಿದ್ದೆ, ಆಲ್ಮೋಸ್ಟ್ ಒಂದು 5 years ಹಿಂದೆ ಭೇಟಿ ಮಾಡಿದ್ದೆ. ಸೊ ಆ ಎಂಟೈರ್ ಕೊಲ್ಯಾಬ್ರೇಷನ್ ಅವ್ರು ಹೇಳಿದಾಗ ಇವ್ರು ಟೀಮ್ನಲ್ಲಿ ಇರ್ತಾರೆ ಅಂತ ಹೇಳಿದಾಗ ನಂಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅದಾದಮೇಲೆ ಕತೆ ಕೇಳಿದಾಗ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಹೋಯಿತು. ಬಟ್ ಹಾಗೆ ಸೆಟ್ಟಿಗೆ ಹೋಗ್ತಿದ್ದಂಗೆ ಅಲ್ಲಿ ಶೂಟ್ ಮಾಡಿದ ಕಾಂಟೆಂಟ್ ನಾವು ಅಲ್ಲಿ ನೋಡ್ತಿರ್ಬೇಕಾದ್ರೆ ಅವಾಗ ಇನ್ನೂ ಜಾಸ್ತಿ ಕುತೂಹಲ ಸ್ಟಾರ್ಟ್ ಆಯಿತು ಸಿನಿಮಾ ಬಗ್ಗೆ. ಸೊ ಐ ಥಿಂಕ್ ಸ್ಟೆಪ್ ಬೈ ಸ್ಟೆಪ್ ನನಗೆ ಈ ಸಿನಿಮಾ ಬಗ್ಗೆ ಗೌರವ ಮತ್ತು ದ ಕೈಂಡ್ ಆಫ್ ಹಾರ್ಡ್ ವರ್ಕ್, ಎಲ್ಲರೂ ಹಾಕ್ತಿದ್ದಿದ್ದು ಹಾರ್ಡ್ ವರ್ಕ್, ದ ಕೈಂಡ್ ಆಫ್ ಪ್ಯಾಷನ್, ಪ್ರತಿಯೊಬ್ಬರಿಗೂ ಇದ್ದಿದ್ದು ಪ್ಯಾಷನ್, ಅದೆಲ್ಲ ಹೆಚ್ಚಿಗೆ ಆಗ್ತಾ ಹೋಯಿತು. ಸೊ ಇಟ್ಸ್ ನಾಟ್ ಒಂದು ಸರಿ ಅನಿಸಿದ್ದಲ್ಲ ನನಗೆ. ಪ್ರತಿ ಒಂದು ಸ್ಟೆಪ್ನಲ್ಲೂ ನನಗೆ ಕರಾವಳಿ ಇಸ್ ದ ಬೆಸ್ಟ್ ಚಾಯ್ಸ್ ಅಂತಾನೆ ರಿಮೈಂಡರ್ ಸಿಗ್ತಾ ಇರುತ್ತೆ ಯಾವಾಗಲೂ ನಾನು. ಈ ಸಿನಿಮಾ ಹೆಂಗೆ ಅಂತಂದರೆ ಏನೂ ಕಮರ್ಷಿಯಲೈಸ್ ಮಾಡಿಲ್ಲ. ಅಲ್ಲಿರೋ ಒಂದು ಕಲ್ಚರಿಗೆ ತುಂಬ ರಿಸ್ಪೆಕ್ಟ್ಫುಲ್ಲಾಗಿ, ರೂಟೆಡ್ ಆಗಿ ಪ್ರತಿಯೊಂದು ಸೀನ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಇಮೋಷನ್ ಆಗಿರ್ಬೋದು ತೆಗ್ದಿದ್ದಾರೆ. ನನ್ನ ಕ್ಯಾರೆಕ್ಟರ್ ದಕ್ಷಿಣ ಅನ್ನೋ ಕ್ಯಾರೆಕ್ಟರ್ ಒಂದು ವೆಟನರಿ ಡಾಕ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ. ಆ್ಯನಿಮಲ್ಸ್ ಜೊತೆ ಒಡನಾಟ ತುಂಬ ಇತ್ತು. ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಅನ್ನೋದು ಈಸಿ ಅಂತೂ ಅಲ್ಲ, ಯಾಕಂತಂದರೆ ಅವ್ರು ನಮ್ಮ ಕಂಟ್ರೋಲ್ನಲ್ಲಿ ಇರೋಲ್ಲ. ನಾವು ಅವ್ರ ತಕ್ಕಂಗೆ ನಾವು
ಕೆಲಸ ಮಾಡಬೇಕಾಗತ್ತೆ. ಸೊ ಅದು ಡೆಫಿನೆಟ್ಲಿ ಚಾಲೆಂಜ್ ಇಡೀ ಟೀಮಿಗಿತ್ತು. ಬಟ್ ನನಗೆ ಪರ್ಸ್ನಲಿ ತುಂಬ ಖುಷಿ ಇತ್ತು ಪ್ರಾಣಿಗಳ ಜೊತೆ ಕೆಲಸ ಮಾಡೋದು. ಸೊ ಅದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್. ನನಗೆ ಮತ್ತೆ ಈ ಥರದ ಪಾತ್ರ ಡೆಫಿನೆಟ್ಲಿ ಒನ್ಸ್ ಇನ್ ಅ ವೈಲ್ ಬರೋ ಪಾತ್ರ ಅಂತ ಅನ್ನಿಸ್ತು. ಸ್ವಲ್ಪ ಸಿನಿಮಾದಿಂದ ದೂರ ಇದ್ದೆ, ನಾನು ಸುಮಾರು ದೂರ ಇದ್ದೆ. ಕತೆಗಳು ಬರ್ತಾಯಿತ್ತು, ಹಳೇ ಕಾಮಿಡಿ ಪಾತ್ರಗಳು ಇದೆಲ್ಲವೂ ಕೂಡ ಏಕತಾನತೆ ಮೊನೋಟನಸ್ ಅನ್ನಿಸ್ತಾಯಿತ್ತು ನನಗೆ ಫೋನ್ ಬರುತ್ತೆ. ನನ್ನ ಹಳೆ ಸ್ನೇಹಿತ ರವಿ ಅವರು ನನಗೆ ಫೋನ್ ಮಾಡ್ತಾರೆ, ಅಸೋಸಿಯೇಟ್ ಡೈರೆಕ್ಟರ್ ಫೋನ್ ಮಾಡ್ತಾರೆ, ಸರ್ ಎಲ್ಲಿದ್ದೀರಿ, ಮಾತಾಡಬೇಕು ನಿಮಗೆ ಹೇಳಿದಾಗ ಒಂದು ತಂಡ ಬರುತ್ತೆ ನನಗೆ. ನೋಡಿದಾಗ ಎಲ್ಲ ಬರೀ ಯಂಗ್ಸ್ಟರ್ ತಂಡ. ನಮ್ಮ ಗುರು ಸರ್ನ ನಾನು ನೋಡಿದ್ದೆ, ನಾನು ಒಂದು 2-3 ಸಲ ನೋಡಿದ್ದೆ. ನಮ್ಮ ಮಾತುಕತೆ ಏನಾಗಿರುತ್ತೆ, ಸುಮ್ಮನೆ ಜಸ್ಟ್ ಹಾಯ್ ಬಾಯಲ್ಲಿದ್ದೀವಿ ಅಷ್ಟೇ ನಾವು. ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾ ನಂಗೆ ಇಷ್ಟ ಆಗಿತ್ತು. ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾ ಡೈರೆಕ್ಟರ್ ಇವರೇನ ಅಂತ ನನಗೊಂದು ಆಶ್ಚರ್ಯ ಇತ್ತು. ಅಂದರೆ ನೋಡಿ ಬರೀ ಯಂಗ್ಸ್ಟರ್ ತಂಡ ಬಂದು ನನ್ನ ಜೊತೆ ಕೂತು ಕತೆ ಒಂದೊಂದು ಹೇಳ್ತೀನಿ ಅಂತ ಹೇಳಿದ್ರು. ನನಗೆ ಆ ನಿಮಿಷ ಕತೆ ಕೇಳಿ, ಈಗ ನಾವೇನು ಕರಾವಳಿ ಟ್ರೈಲರ್ ನೋಡಿದ್ದೀವಿ ನಾವು, ಅಥವಾ ಏನು ಶೂಟ್ ಮಾಡಿದ್ದೀವಿ, ಅಥವಾ ನಾನು ಡಬ್ಬಿಂಗ್ ಮಾಡಿದಾಗ ಏನು ವಿಜುವಲ್ ನೋಡಿದ್ದೀವಿ, ಅದು ನನ್ನ ಕಡ್ಡಿಗೆ ಕಟ್ಟೋ ರೀತಿಯಲ್ಲಿ ಕತೆ ನರೇಟ್ ಮಾಡ್ತಾರೆ. ನಾನು ಆ ನಿಮಿಷ ಡಿಸೈಡ್ ಮಾಡ್ತೀನಿ. ಆಮೇಲೆ ದೇವ್ರ ಹತ್ರ ಬೇಡ್ಕೋತೀನಿ, ಯಾವುದೇ ಕಾರಣಕ್ಕೂ ಈ ಪಾತ್ರ ಮತ್ತು ಕರಾವಳಿ ತಂಡದಿಂದ ನಾನು ದೂರ ಮಾಡಿದಿರು ಅಂತ. ನೋ ಕಂಡೀಷನ್ಸ್, ನಂಗೆ ಅದು ಬೇಕು, ನಂಗೆ ಇದು ಬೇಕು, ಈ ಡೇಟ್ ಕೊಡಿ, ನೀವು ಯಾವಾಗ ಹೇಳ್ತೀರೋ ನಾನು ಬರ್ತೀನಿ. ನಾನು ಅವ್ರಿಗೋಸ್ಕರ ಆ ಪಾತ್ರಕ್ಕೋಸ್ಕರ ನಾನು ಡೆಡಿಕೇಟ್ ಮಾಡಿದೆ. ಆಮೇಲೆ ಅವರ ಆ ಪ್ರೊಫೆಷನಲಿಸಮ್, ಇಡೀ ಟೀಮಿನ ಒಂದು ಉತ್ಸಾಹ, ಸಿನಿಮೋತ್ಸಾಹ ನನ್ನ ತುಂಬ ಅಟ್ರ್ಯಾಕ್ಟ್ ಮಾಡಿತು. ನಾನು ಇಷ್ಟು ವರ್ಷದಲ್ಲಿ ನೋಡದೇ ಇರುವಂಥ ಒಂದು ವಿಶೇಷತೆ ಟೀಮಲ್ಲಿ ಕಾಣಿತು. ಆ ಟೀಮಲ್ಲಿ ನಾನೊಬ್ಬರು ಆಗಬೇಕು ದಾಸೆಪಟ್ಟೆ. ದೇವರ ದಯೆಯಿಂದ ಎಲ್ಲವೂ ಕೂಡ ಹಂಗೆ ಆಗಿದೆ. ನಾನು ವಿಶ್ ಮಾಡಿದೆ, ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಈ ಪಾತ್ರ ಬೇರೆ ಯಾರಿಗೂ ಹೋಗಬಾರ್ದು ಅನ್ನೋದು ನನಗೆ ಭಾಳ ಆಸೆ ಇತ್ತು. ಅದೇ ಥರ ಆಗೋಯಿತು. ನನ್ನ ಪಾತ್ರವಾಗಿ ನನ್ನನ್ನು ಬೆಳೆಸಿದಂಥ ರೀತಿ, ಅವ್ರು ಮೋಟಿವೇಟ್ ಮಾಡಿದಂಥ ರೀತಿ ನನಗೆ ತುಂಬ ತುಂಬ ಅಟ್ರ್ಯಾಕ್ಟ್ ಆಗಿದೆ. ಆ ಕತೆ ಕೇಳಿದ್ದು ಒಂದು ಭಾಳ, ಈ ಸಿನಿಮಾ ನೋಡಿದಷ್ಟೇ ನನಗೆ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಕತೆ ಹೇಳಿದರು ನನಗೆ. ಅದೇ ಭಾಳ ಖುಷಿಯಾಗಿದೆ. ಅಂಬಿ ಈಸ್ ಅ ಹೋಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕೆ ಅಂತಂದರೆ ಟೂ ಬಿಗ್ ಸ್ಟಾರ್ಸ್, ಟೂ ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಫಿಲ್ಮ್ ಥರದ್ದು. ಬಟ್ ಏನೇ ಆದ್ರೂ ಇಟ್ಸ್ ಎ ರೀಮೇಕ್ ಫಿಲಮ್. ಐ ಎಂಜಾಯ್ಡ್ ಅ ಲಾಟ್, ಎವ್ರಿಬಡಿ ಎಂಜಾಯ್ಡ್ ಅ ಲಾಟ್. ಅಂಬರೀಷ್ ಅಣ್ಣನ ಜೊತೆ ಸ್ಪೆಂಡ್ ಮಾಡಿದ್ದು ಐ ವಿಲ್ ಚೆರಿಷ್ ಫಾರ್ ಮೈ ಲೈಫ್. ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ನನ್ನ ಇಡೀ ಜೀವಮಾನ ಅಲ್ಲ, ನಾನು ಆ ಮೂಮೆಂಟ್ನ ನೆನ್ಪು ಮಾಡಿಕೊಂಡು ಖುಷಿ ಪಡುವಂಥ ಒಂದು ಝೋನಲ್ಲಿದ್ದೆ ನಾನು ಅವಾಗ. ಅಂಬಿ ಮಾಡಿದಾಗ ನಂಗೆ 25-26 ವರ್ಷ. ದೇ ಆರ್ ಸೋ ಕೈಂಡ್ ಟು ಮೀ. ಅಂಬರೀಷ್ ಅಣ್ಣ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಜಾಕ್ ಮಂಜು ಸರ್ ಇರ್ಬೋದು, ಸುಹಾಸಿನಿ ಅವ್ರು ಇರ್ಬೋದು. ದೇ ಆರ್ ಸೋ ಸ್ವೀಟ್ ಟು ಮೀ ಬಿಕಾಸ್ ಐ ಆಮ್ ಟೂ ಯಂಗ್. ಅದೊಂದು ಎಕ್ಸ್ಕ್ಯೂಸ್ ಇತ್ತು, ಏನು ಮಾಡಿದ್ರು ಆ ಚಿಕ್ಕ ಹುಡುಗ ಏನೋ ಮಾಡ್ತೀನಿ ಬಿಟ್ಬಿಟ್ರಪ್ಪ ಅವನ್ನ ಅಂತ ಒಂದು ಎಕ್ಸ್ಕ್ಯೂಸ್ ಇತ್ತು. ಅದೇ ಕಾರಣಕ್ಕೆ ಇದು ಪೂರ್ತಿಯಾಗಿ ನಂದಲ್ಲ ಅನ್ನೋದು ಒಂದು ಫೀಲಿಂಗ್ ಇತ್ತು. ಇವರು ಪುಷ್ ಮಾಡ್ತಿದ್ದಾರೆ, ಇವರು ಓಕೆ ಹುಡುಗ ಮಾಡ್ತೀಯಾನೆ, ಅವ್ನು ಬಿಡೋಣ ಮುಂದಕ್ಕೆ ಅಂತ ಪುಷ್ ಮಾಡ್ತಿದ್ದಾರೆ. ಇಟ್ ಇಸ್ ನಾಟ್ ಒರಿಜಿನಲ್ ಹ್ಯಾಂಡ್ ಮೇಡ್ ಕ್ರಾಫ್ಟ್. ಅದರದ್ದೊಂದು ಫೀಲ್ ಇತ್ತು. ಅದಾದಮೇಲೆ ಶುರುವಾಗಿದ್ದು ಒರಿಜಿನಲ್ ಕತೆ ಹೇಳಬೇಕು, ಒಳಗಡೆಯಿಂದ ಎಕ್ಸ್ಪ್ರೆಸ್ ಮಾಡಬೇಕಾಗಿರುವ ಯಾವುದೋ ಒಂದು ಸ್ಪೆಷಲ್ ಫೀಲಿಂಗ್ನ ಹೇಳಬೇಕು ಅನ್ನೋದು ಒಂದು ಆ ಆ್ಯಂಗಲಿಂದ ಶುರುವಾಗಿದ್ದ ಕತೆ ಕರಾವಳಿ. ಗುರುಣ್ಣ ಯಾವಾಗಲೂ ಹೇಳೋರು ಏನಂತ ಅಂದರೆ 2019 ಅವ್ರು ನನಗೆ ಒಂದಿನ ಹೇಳಿದರು, ಒಂದು ಟೀ ಶಾಪ್ ಹತ್ರ ನಿಂತ್ಕೊಂಡು, ಅಣ್ಣ ಈ ಥರದ್ದು ಏನಾದರೂ ಮಾಡೋಣ ಅಂತ. ಅಂದರೆ ಅದನ್ನು ಮಾಡೋದಕ್ಕೆ ನಾವು ಜೊತೆ ಆಗಬೇಕಾ, ಇಲ್ಲ ಅದನ್ನು ಮೀರಿದ್ದೇನೋ ಮಾಡಬೇಕು ಅಂತ. ನನಗೆ ಈಗಲೂ ನೆನಪಿದೆ, ಅವರು ಊರಲ್ಲಿ ನಾಗಪೂಜೆಗೆ ಏನೋ ನಾಗಾರಾಧನೆಗೆ ಅಂತ ಹೋದಾಗ ಅವ್ರು ನನಗೊಂದು ಮೆಸೇಜ್ ಹಾಕಿದ್ರು, ನಾವು ಈ ಥರದ್ದು ಏನನ್ನೋ ಸಿನಿಮಾ ಮಾಡಬೇಕು ಅಂತ. ಅದು 2019. ಅದು ಹೇಳಿದ ಮೇಲೆ ಅದಾದ ಸ್ವಲ್ಪ ದಿನಕ್ಕೆ ಅವರು ಬೆಂಗಳೂರಿಗೆ ಬಂದಾಗ ಹೇಳಿದರು, ಕಂಬಳದ ಬಗ್ಗೆ ಏನಾದ್ರು ಒಂದು ಸಿನಿಮಾ ಮಾಡಬೇಕು ಅನ್ನಿಸ್ತಿದೆ, ನಮ್ಮ ಚಂದ್ರಶೇಖರ್ ಬಂಡಿಯಪ್ಪ ಅವ್ರ ಹತ್ರ ಒಂದು ಒಳ್ಳೆ ಕತೆ ಇದೆ, ಅದನ್ನು ಸಿನಿಮಾ ಮಾಡೋಣ ಅಂತಂದರು. ಯಾವಾಗಲೂ ಅವ್ರು ಹೇಳೋರು, ಸಾಮಾನ್ಯ ಮನುಷ್ಯನ ಕತೆ ಹೇಳಿದರೆ ಅದು ಹೆಚ್ಚು ತಾಕುತ್ತೆ ನೋಡೋನಿಗೆ. ಇದೇನೋ ನನ್ನ ಪಕ್ಕದ ಮನೆ ಒಂದು ನಡೆದಿರೋ ಕತೆ, ಅಥವಾ ನಾವು ಕೇಳಿರೋ ಕತೆ, ನಾವು ಓದಿರೋ ಕತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಣ್ಣಿನ ಕತೆ ಹೇಳಬೇಕು. ಆ ಥರದ ಕತೆ ಹೇಳಿದ್ರೆ ಮಾತ್ರ ನಾವೆಲ್ಲ ಜೊತೆ ಆಗಬೇಕು. ಸುಮ್ಮನೆ ಒಂದು ಸಿನಿಮಾ ಮಾಡೋದಕ್ಕೆ ನಾವೆಲ್ಲ ಶ್ರಮ ಹಾಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳೋರು. ಕರಾವಳಿ ಕಂಬಳದ ಬಗ್ಗೆ ಒಂದು ಸಿನಿಮಾ ಆಗ್ತಿದೆ ಅನ್ಬೇಕಾದ್ರೆ ನಂಗೆ ಬಹಳ ಖುಷಿ ಆಯಿತು. ಯಾಕಂದರೆ ಅದಕ್ಕೊಂದು ದೊಡ್ಡ ಇದಿದೆ, ಏನೋ ಒಂದು ಸರ್ಕಲ್ ಇದೆ. ನಾನು ಸಿನಿಮಾ ಬರೋ ಮುಂಚೆ ಈ ಕಂಬಳದ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೊರಟಿದ್ದೆ. ಯಾಕಂದ್ರೆ ನಾನು ಅಂದರೆ ಸಿನಿಮಾ ಬಂದಿದ್ನ ಅಥವಾ ಒಂದು ಸಿನಿಮಾ ಆಗಿತ್ತೇನೋ ಕರೆಕ್ಟಾಗಿ ನೆನಪಿಲ್ಲ. ನಂದಳಿಕೆ ಶ್ರೀಕಾಂತ್ ಭಟ್ರ ತೋಟಕ್ಕೆ ನಾನು ಹೋಗಿದ್ದೀನಿ, ಬಟ್ ಅವ್ರಿಗೆ ಗೊತ್ತಿಲ್ಲ ಅಥವಾ ಗೊತ್ತಿದೆಯಾ ನೆನಪಿಲ್ಲ. ಅಲ್ಲಿನ ಕೋಣಗಳು ಆ್ಯಂಡ್ ಯಾವ ರೀತಿಯ ಕಾಂಪಿಟೇಷನ್ಗಳಿದೆ ಆ್ಯಂಡ್ ಓಟಗಾರರು ಹೇಗಿರ್ತಾರೆ ಆ್ಯಂಡ್ ಕಂಬಳದ ಕೋಣಗಳನ್ನು ಹೇಗೆ ಸಾಕ್ತಾರೆ
ಅದಿಲ್ಲ ಅಂದರೆ ಕಂಬಳ ನಿಂತರೆ ಏನೆಲ್ಲ ಸಮಸ್ಯೆಗಳಿದೆ ಇದೆಲ್ಲದನ್ನು ಕೂಡ ಸ್ಟಡಿ ಮಾಡೋದಕ್ಕೋಸ್ಕರ ನಾನು ಹೋಗಿದ್ದೆ. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಮತ್ತೆ ಒಂದು ಕಂಬಳದ ಸಿನಿಮಾ ಆಗ್ತಾ ಇರೋದು ನಾನು ನಿಜವಾಗ್ಲೂ ಹೇಳ್ತೀನಿ. ಆದರೆ ಟೀಸರ್ ರಿಲೀಸ್ ಆದಾಗ ನಂಗೆ ಭಾಳ ಖುಷಿಯಾಗಿತ್ತು. ಒಂದು ಸಿನಿಮಾ ಬರ್ತಾ ಇದೆ ಅನ್ನೋದು ಬಹಳ ಖುಷಿ ಇತ್ತು. ಅದಾದ್ಮೇಲೆ ಒಂದು ಭಯ ಕೂಡ ಇತ್ತು, ಹೆಂಗಾಗುತ್ತೆ ಈ ಸಿನಿಮಾ ಅಂತ. ಆಮೇಲೆ ಓಕೆ ಇಲ್ಲ, ಇದ್ರ ಬಗ್ಗೆ ಗೊತ್ತಿದ್ದವರೇ ಮಾಡ್ತಿದ್ದಾರೆ ಅನ್ಬೇಕಾದ್ರೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆ್ಯಂಡ್ ಫೈನಲಿ ಅದು ನನಗೇ ಬಂದಾಗ ಆ್ಯಂಡ್ ಅದ್ರ ಜೊತೆಗೆ ನಾನೇ ಅದರಲ್ಲಿ ಒಂದು ಅಷ್ಟು ಪ್ರಮುಖವಾದ ಪಾತ್ರವಾಗಿ ಪ್ಲೇ ಮಾಡಬೇಕು ಅಂತ ಬಂದಾಗ ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಈಗ ಬಹಳ ಹೆಮ್ಮೆ ಇದೆ ನನಗೆ. ಕನ್ನಡದ ಸಿನಿಮಾಗಳು ಹೊರಗೆ ಕೂಡ ನೋಡಬೇಕು ಅನ್ನೋದೊಂದೇ ಆಸೆ. ಕನ್ನಡದ ಸಿನಿಮಾಗಳು ಇಲ್ಲಿ ಯಶಸ್ವಿ ಆದರೆ ಸಾಲಲ್ಲ. ಯಾಕಂದರೆ ಅನ್ಫಾರ್ಚುನೇಟ್ಲಿ ಕನ್ನಡ ಭಾಷೆಯನ್ನು ಸಿನಿಮಾ ಜೊತೆ ನಾವು ಐಡೆಂಟಿಫೈ ಮಾಡ್ತೀವಿ. ಅಂದರೆ ಕನ್ನಡ ಅಂದ ತಕ್ಷಣ ಕನ್ನಡ ಸಿನಿಮಾ ಅಂತೀವಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಯಾಕಂದರೆ ಕನ್ನಡ ಲಿಟ್ರೇಚರ್ ಇಸ್ ಮಚ್ ಮೋರ್ ರಿಚರ್. ಅದು ರೆಪ್ರೆಸೆಂಟ್ ಮಾಡಬೇಕು ಕನ್ನಡ ಸಿನಿಮಾ ರೆಪ್ರೆಸೆಂಟ್ ಮಾಡಬಾರ್ದು ಕನ್ನಡವನ್ನು. ಈ ಥರದ ಸಿನಿಮಾಗಳು ಬಂದಾಗ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲೋ ಕೇರಳದವನೊಬ್ಬ ನೋಡಿ ಕನ್ನಡದ ಸಂಸ್ಕೃತಿ ಅಂದರೆ ಇದು ಕೂಡ ಅನ್ನೋದವನಿಗೆ ನೆನಪಾಗುತ್ತೆ. ಹಾಗಾಗಿ ಐ ಆಮ್ ವೆರಿ ಪ್ರೌಡ್. ಫಸ್ಟ್ ನಾನು ಕತೆ ಕಾರಲ್ಲಿ ಕೇಳಿದ್ದು. ಸೊ ಆವಾಗಲೇ ಸಖತ್ ಇಂಟ್ರೆಸ್ಟಿಂಗ್ ಅನಿಸ್ತು. ಅಂದರೆ ನಾನು ಇಷ್ಟು ವರ್ಷ ಮ್ಯೂಸಿಕ್ ಮಾಡ್ಕೊಂಬಂದ್ರಲ್ಲಿ ಒಂದು ಬೇರೆ ಥರ ಒಂದು ವರ್ಕ್ ಮಾಡ್ಬೇಕನ್ನಿಸ್ತು. ಸೊ ಅದರಲ್ಲಿ ತುಂಬ ಯಕ್ಷಗಾನದ ಓರಿಯೆಂಟೆಡ್ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿತ್ತು ಇದರಲ್ಲಿ. ಸೊ ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂದರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಯಕ್ಷಗಾನವೇ ಇರೋದ್ರಿಂದ ಯಕ್ಷಗಾನದ್ದೇ ಒಂದು ಸೀಕ್ವೆನ್ಸ್ ಇದರಲ್ಲಿ ವಂಡರ್ಫುಲ್ಲಾಗಿ ಶೂಟ್ ಮಾಡಿದೆ. ಸೊ ಅದಕ್ಕೆ ಲಾಸ್ಟ್ ತನಕನೂ ಕರೆಕ್ಷನ್ ವರ್ಕ್ ನಡೀತಾ ಇತ್ತು. ಅದು ಇನ್ನೂ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಕೋದಕ್ಕೆ ಸೌಂಡಿಂಗ್ ವೈಸ್ ಮಾಡಬೇಕಂತ. ಸೊ ಅದಕ್ಕೆ ಅದರಲ್ಲಿ ಟ್ರಾನ್ಸ್ ಥರ ಚಂಡೆ ಮತ್ತು ಟ್ರಾನ್ಸ್ನ ಮಿಕ್ಸ್ ಮಾಡಿ ಮತ್ತು ಹಾರ್ಡ್ ಸಿಂತ್, ಸೊ ಈ ಥರದ್ದೆಲ್ಲ ಅದರಲ್ಲಿ ಎಲಿಮೆಂಟ್ಸ್ನೆಲ್ಲ ಆ್ಯಡ್ ಮಾಡಿ ಫೈನಲಿ ಅದು ಎಕ್ಸ್ಟ್ರಾರ್ಡಿನರಿ. ಥಿಯೇಟ್ರಲ್ಲಿ ನಾನು ಸ್ಟುಡಿಯೋದಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಅದನ್ನ ಥಿಯೇಟ್ರಲ್ಲಿ ಜನ ಇನ್ನೂ ವಂಡರ್ಫುಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ನಾನು ಬಂದಾಗ ನೋಡಿದ್ದು ಎಲ್ಲರೂ ಬ್ಯುಸಿ. ಅಂದರೆ ಏನು ಹೋಗಿ ನನ್ನ ಅಪ್ರೋಚ್ ಮಾಡಿ ಏನಾದರೂ ಕೇಳಬೇಕು, ಹರಟೆ ಹೊಡೆಯೋಣ, ಮಾತಾಡೋಣ ಅನ್ನೋಷ್ಟು ಕೂಡ ಯಾರೂ ಫ್ರೀ ಇರಲಿಲ್ಲ. ತುಂಬ ಕಷ್ಟಪಟ್ಟು, ಅದು ಮಳೆ ಬರ್ತಾ ಇತ್ತು, ಅದರಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಸೊ ಅದನ್ನ ನೋಡಿ ನಾನೇ ಸ್ವಲ್ಪ ದೂರ ನಿಂತಿರೋಣ, ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಬಿಡೋಣ ಅನ್ನೋ ಥರ ಫೀಲಿಂಗ್ ಇತ್ತು. ಅದು ಬಿಟ್ಟು ಕೋಣಗಳ ಜೊತೆಗೆ ಅಂದಾಗ ನನಗೆ ಈ ಕೋಣ ಸ್ಪೋರ್ಟ್ಸಿಗೆ ಯೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಅಗ್ರೆಸಿವ್ ಇರುತ್ತೆ ಅಂತ ಹೇಳ್ತಿದ್ರು ಎಲ್ಲರೂ. ಆದರೆ ಅದರ ನೋಡ್ಕೊಳ್ಳೋರ ಜೊತೆಗೆ ಮಾತಾಡಿಸಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ ಅಂತ ಹೇಳಿ. ಆ್ಯಂಡ್ ಮತ್ತು ನಾನು ಆ್ಯಕ್ಷನ್ ಮಾಡಬೇಕಾದ್ರೆ, ಹೋಗಿ ತಬ್ಕೊಳ್ಳೋವಂಥ ಆ್ಯಕ್ಷನ್ ಮಾಡಬೇಕಾದ್ರೆ ಹೇಳ್ತಿದ್ರು ಎಲ್ಲರೂ, ಏನೂ ಮಾಡೋದಿಲ್ಲ, ಪ್ರೀತಿಯಿಂದ ಹೋದರೆ ಅದು ನಿಮ್ಗೇನು ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಸೊ ಬಟ್ ಐ ಥಿಂಕ್ ಕ್ಯಾಮ್ರಾ ಮುಂದೆ ಇದ್ದಾಗ ಐ ವಿಲ್ ಡೂ ಎನಿಥಿಂಗ್ ಫಾರ್ ಅ ಗುಡ್ ಶಾಟ್. ಸೊ ಹಾಗಾಗಿ ಭಯ ಎಲ್ಲ ಬಿಟ್ಟು ಹೋಗಿ ಹಗ್ ಮಾಡಿದ್ದಾಯಿತು. ಸೊ ಗುಡ್ ಫೀಲಿಂಗ್. ಆ್ಯಕ್ಚುಲಿ ಅಲ್ಲಿ ಜನ ತುಂಬ ಇನ್ನಸೆಂಟ್. ನಮಗೆ ಶೂಟ್ ಮಾಡ್ಬೇಕಾದ್ರೂ ಅವರು ಪ್ರೈವಸಿ ಕೊಡ್ತಿದ್ರು. ಎಷ್ಟೊಂದು ದಿವಸ ಅವ್ರ ಮನೆ ಒಳಗಡೆ ಕೂತ್ಕೊಂಡು ನಾವು ಲಂಚ್ ಎಲ್ಲ ಅಲ್ಲೇ ಮಾಡಿದ್ದೀವಿ. ಸೊ ತುಂಬ ಇನ್ನಸೆಂಟ್, ತುಂಬ ಮುಗ್ಧತೆ ಇರೋ ಜನ. ಗುಡ್ ಮ್ಯಾನರ್ಸ್ ಅಂತ ಹೇಳ್ತಾರಲ್ಲ, ಅದು ಯಾರು ಹೇಳ್ಕೊಳಕ್ಕಾಗ್ದಿರೋದು. ಯುನೋ ಜನರಲಿ ಬೈ ಬರ್ತ್ ಬಂದಿರುತ್ತೆ. ಅವ್ರ ಮನೇಲೇ ಇರ್ತಿದ್ವಿ, ಅವ್ರ ಜೊತೆನೇ ಮಾತಾಡ್ತಿದ್ವಿ, ನಮಗೆಲ್ಲ ಕಂಫರ್ಟಬಲ್ ಆಗಿದೆಯಾ ಅಂತ ನೋಡೋರು. ಆಮೇಲೆ ಒಂದು ಸೆಟ್ ಅಂತ ಹೇಳಿದಾಗ ತುಂಬ ಕ್ಯೂರಿಯಾಸ್ ಇರುತ್ತೆ, ಒಂದು ಫಿಲ್ಮ್ ಸೆಟ್ ಅಂತ ಹೇಳಿದಾಗ. ಬಟ್ ಅದೆಲ್ಲದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಐ ಫೀಲ್ ಲೈಕ್ ಐವ್ ಲರ್ನ್ಡ್ ಅ ಲಾಟ್ ಅವರೆಲ್ಲರಿಂದ. When I went to Mangalore for the first time, and when I went to the Kambala tracks and everything, I didn't know how to capture this and the huge world of Kambala. I didn't know how to capture it. And we spent a lot of days there. We went to a lot of Kambala tracks. By the days passed now, then we figured out, okay, the landscape is a part of this. People who are running, the buffaloes, all these combined together, it makes the Kambala world. So to capture that, how do we get the texture of Mangalore? ಯಾವ ಥರ ಲೆನ್ಸ್ ಯೂಸ್ ಮಾಡ್ಬೋದು? Which camera do we use for this? All those technical difficulties, and creatively, how do we present it on the screen? That decision making was the most difficult part. ಗೊತ್ತಿತ್ತಿದ್ದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಅಂತ ಗೊತ್ತಾಗ್ತಿತ್ತು. ಫಸ್ಟ್ ಟೀಸರ್ ಶೂಟ್ ಮಾಡೋಕ್ಕೆ ಇನ್ನೂ ಹೋಗ್ತಿದ್ದಾಗ ಐ ಥಿಂಕ್ ನಮ್ಮ ಟೀಮ್ ಎಲ್ಲರೂ ಸೇರಿಸಿ, ಅಪ್ಪು ಒಬ್ಬನ ಬಿಟ್ಟು ಬೇಕಾದ್ರೆ ನಾನು ಏನು ಮಾಡಿದ್ರು ನಂಬಿಡ್ತಾನೆ. ನಾವು ನಾಳೆ ಮೂನ್ ಮೇಲೆ ಒಂದು ಶಾರ್ಟ್ ತೆಗಿತೀವಿ ಅಂತ, ಹೌದಾ, ಓಕೆ, ನಾಳೆ ಎಲ್ರಿಗೂ ಹೇಳಿ ಸೆಟ್ ಮಾಡ್ಬಿಡ್ತೀನಿ ಅಂತ. ಅವನೊಬ್ಬನ ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು, ಇವ್ನು ಬರ್ದಿರೋರೆಲ್ಲ ತೆಗಿತಾರಾ, ಇದೆಲ್ಲ ಆಗುತ್ತಾ, ಇದೆಲ್ಲ ಶೂಟ್ ಮಾಡ್ತಾರ, ಹುಚ್ಚ ಇವ್ರಿಗೆ 150 ಕೋಣ ಅಂತ ಬರ್ದಿದ್ದಾರೆ,
ಇಲ್ಲ ಒಂದು ಕಡೆ ಅದು 120 ಸ್ಪೀಡಲ್ಲಿ ಓಡುತ್ತೆ, ಅದರಿಂದ ಓಡಬೇಕು ಅಂತ ಬರೆದಿದ್ದಾರೆ. ಹೆಂಗಿದೆಲ್ಲ ಆಗುತ್ತೆ, ಏನೋ ಹುಚ್ಚುಚ್ಚಾಗಿ ಬರ್ಕೊಂಡಿದ್ದಾನೆ, ನೋಡೋಣ ಏನೋ ಮಾಡ್ತಾನೆ ನೋಡೋಣ ಅಂತ ಅನ್ನೋ ಥರದ್ದು ಒಂದು ಸ್ಪೇಸಲ್ಲಿತ್ತು. ಸೊ ವೆನ್ ದ ಟೀಸರ್ ಕಮ್ಸ್ ಔಟ್, ಐ ಥಿಂಕ್ ಎವ್ರಿಬಡಿ, ಲಿಟ್ರಲಿ ಎವ್ರಿಬಡಿ, ಹಾಂ ಓಕೆ, ಪ್ರಾಬಬ್ಲಿ ದಿಸ್ ಗೈ ಹ್ಯಾವ್ ಅ ಸ್ಟೋರಿ. ಓಕೆ, he will make something interesting. This looks interesting ಅಂತ ಅನ್ನೋದು ಒಂದು ಕ್ಲಾರಿಟಿ ಬಂದಿರ್ಬೋದು. ನಾನು ಇಲ್ಲಿ ತನಕ ಕೆಲಸ ಮಾಡಿರೋದ್ರಲ್ಲಿ ನನಗೆ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ನಾನು ಗುರು ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ಹೊರಗಡೆ ಕೂಡ ಹೇಳ್ತಾ ಇದ್ದೀನಿ, ಇದೊಂದು ಸಿನಿಮಾ ಅವರಿಗೆ ನಮ್ಮ ಜನತೆ ಚಾನ್ಸ್ ಕೊಡಬೇಕು. ಕೊಟ್ಟರೆ ಅವರು ಎಷ್ಟು ಒಳ್ಳೆ ಡೈರೆಕ್ಟರ್ ಆಗ್ತಾರೆ, ಎಷ್ಟು ಒಳ್ಳೆ ಅಸೆಟ್ ಆಗ್ತಾರೆ ಇಂಡಸ್ಟ್ರಿಗೆ ಅನ್ನೋದು ನನ್ನ ತಲೆಯಲ್ಲಿದೆ, ನನ್ನ ಹಾರ್ಟಲ್ಲಿದೆ. ಹಾಗಾಗಿ ನಾನು ಎಲ್ಲ ವಿಷಯದಲ್ಲೂ ಕೂಡ ಅವ್ರ ಜೊತೆ ನಿಲ್ತಾ ಇದ್ದೀನಿ. ಬೇರೆ ಅದಕ್ಕೆ ಕ್ರೆಡಿಟಿಗಲ್ಲ, ಕ್ರೆಡಿಟ್ ನನಗೆ ಬೇಕು ಅಂತಿಲ್ಲ, ಐ ಹ್ಯಾವ್ ಇನಫ್. ಸೊ ಐ ಥಿಂಕ್ ಗುರು ಕ್ಯಾನ್ ಬಿ ಅ ಬಿಗರ್ ಟ್ಯಾಲೆಂಟ್ ದೆನ್ ವಾಟ್ ಹಿ ಲುಕ್ಸ್. ನಮಗೆ ನೋಡೋಕೆ ಗೊತ್ತಿಲ್ಲದ ಕಾರಣದಿಂದಾಗಿ ನಾವು ನಮ್ಮ ತುಂಬ ಟ್ಯಾಲೆಂಟ್ಗಳನ್ನು ನಾವು ಅವರಿಗೆ ಬೇಕಾದ ಜಾಗದಲ್ಲಿ ಇಟ್ಟಿಲ್ಲ. ಬಟ್ ಸದ್ಯದಲ್ಲೇ ಅದು ಹೊರಗೆ ಬರುತ್ತೆ. ಬಂದಾದ ಮೇಲೆ ಗುರು ಬಹಳ ಒಳ್ಳೆ ನಿರ್ದೇಶಕನಾಗಿ ಬೆಳೀತಾರೆ, ಮೆರೀತಾರೆ ಅನ್ನೋದು ನನಗಿರೋ ಧೈರ್ಯ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿರುವಂಥ ಅನುಭವ ಏನಂದರೆ, ಗುರು ಇಸ್ ಸೋ ವೆರಿ ಓಪನ್ ಆ್ಯಂಡ್ ಸೋ ವೆರಿ ಸ್ಟಬನ್, ಎರಡೂ ಕೂಡ ಒಟ್ಟಿಗೆ. ದಟ್ ಈಸ್ ವೆರಿ ಬ್ಯೂಟಿಫುಲ್. ಎಲ್ಲಿ ಅವರಿಗೆ ಕ್ಲಾರಿಟಿ ಇರುತ್ತೆ, ಯಾವ ವಿಷಯ ಅವರಿಗೆ ನೀವು ಹೇಳಿದಾಗ ತಪ್ಪು ಅಂತ ಅನ್ಸುತ್ತೆ, ಅದನ್ನು ಅವ್ರಿಗೆ ಜೀವ ಹೋದರೂ ಅದನ್ನು ಫಾಲೋ ಮಾಡಲ್ಲ. ಬಟ್ ಯಾವಾಗ ಅವರಿಗೆ ಇಲ್ಲೊಂದು ಏನೋ ಪಾಯಿಂಟ್ ಇದೆ, ಇಲ್ಲಿ ಸರಿ ಮಾಡ್ಕೋಬೋದು ಅಂತ ಅನ್ಸುತ್ತೆ, ಏನಾದರೂ ಹುಕ್ ಆರ್ ಕ್ರೂಕ್ ಅದನ್ನು ಅವ್ರು ಸರಿ ಮಾಡ್ಕೋತಾರೆ. ಐ ಥಿಂಕ್ ನಾನು ಕೂಡ ಆ ಕ್ವಾಲಿಟಿನ ಅವರಿಂದ ಕಲಿಬೋದು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಹೀ ಈಸ್ ಮೈ ಫ್ರೆಂಡ್ ಆಲ್ಸೋ. ನನ್ನ ಅವರು ಮಿತ್ರ ಅನ್ನೋದು ಕೂಡ ಬಹಳ ಖುಷಿ ಇದೆ. So me and Guru, we know each other from my first film time, Mundina Nildana. He watched Mundina Nildana and he called me that day itself, and then he said we should meet. And so we have a relationship from that time. And the best part of shooting with Guru is he's a born leader, proper leadership quality. He can manage people. He can take care of his assistant directors so well. And I have seen the relationship with all the assistant directors. He's a very good friend of mine, and he's a very good visionary. If I look at him, his visions are very big. So that part I like about Guru. And with Guru, it's very easy to work with Guru. He won't take it in an egoistic way where, oh, okay, somebody else is giving me an idea, let me not take it, let me go with me. It's not like that. He's always open to ideas. He always adapts to the situations and get the best out of it. ಗುರು ಅಣ್ಣ ನಂಗೆ ಯಾವಾಗಲೂ ಹೇಳೋರು, ಈ ನನ್ನ ಮಗ ಬರೀ ಪುಸ್ತಕನೇ ಬರೀತಾನೆ, ಪುಸ್ತಕದ ಪದಗಳನ್ನೇ ತೊಗೊಂಡು ಬರ್ತಾನೆ, ಅವ್ಯಾವೂ ಕೂಡ ತಾಕಲ್ಲ ಜನರಿಗೆ. ಅಂದರೆ ನಾವೇನು ಮಾತಾಡ್ತೀವಲ್ಲ ಅದನ್ನೇ ಬರೀ ಯಾವಾಗಲೂ ಅನ್ನೋದನ್ನು ಅವ್ರು ಯಾವಾಗಲೂ ಹೇಳೋರು ನನಗೆ. ನಾನೇನು ಮಾಡ್ತಿದ್ದೆ, ಇದು ಹೇಳಿದ್ರಲ್ಲ ಸರಿ, ಹಾಗಾದರೆ ನೋಡೋಣ, ಇನ್ನೊಂದೇನೋ ಬರೆಯೋಣ ಅಂತ ಹೇಳಿ. ಅವ್ರಿಗೇನಂತ ಅಂದರೆ ಒಂದು ಡೈಲಾಗಿಗೆ ಒಂದು 20 ಆಪ್ಷನ್ಗಳಿರ್ತಿತ್ತು. ನಾನು ಅನ್ಕೋತಿದ್ದೆ, ಈ ಆಪ್ಷನ್ ಇದೆಯಲ್ಲ, ಇದರಲ್ಲಿ ಯಾವುದೋ ಒಂದು ಓಕೆ ಆಗುತ್ತೆ, ಓಕೆ ಮಾಡ್ತಾರೆ ಅಂತ ತೊಗೊಂಡೋಗಿ ಕೊಟ್ಟರೆ ಅವರು ಮೇಷ್ಟ್ರ ಥರ ಹಿಂಗೆ ಹಿಡ್ಕೊಂಡು ನೋಡೋರು. ಇದು ಜಫಾ ಥರ ಇದೆ ಅನ್ನು ಡಿಲೀಟ್ ಮಾಡೋರು, ಇನ್ನೊಂದೇನೋ ಡಿಲೀಟ್ ಮಾಡೋರು. ಆ ರೀತಿಯಾಗಿ ಏನೂ ಉಳಿತಿರ್ಲಿಲ್ಲ ಅಲ್ಲಿ ಕೊನೆಯದಾಗಿ ಡೈಲಾಗ್ಗಳು. ಮತ್ತೆ ಹೇಳೋರು, ಇಲ್ಲ ಮಗ ಇದು ಏನೋ ಬೇಕು ಕಣ, ಏನೋ ಮಿಸ್ಸಿಂಗ್, ಮಜಾನ ಈ ಆಯಾ ಅನ್ನೋರು. ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ, ಈ ಮಜಾ ಎಲ್ಲಿಂದ ತೊಗೊಂಬರೋದು? ಅದೇನಾದರೂ ತರಕಾರಿನ ಯಾವ್ದಾರು ಅಂಗಡಿಲಿ ಹೋಗ್ಬಿಟ್ಟು ಒಂದು ಅರ್ಧ kg ಕೊಡಿ ಅನ್ನೋದಕ್ಕೆ ಎಲ್ಲಿಂದ ತೊಗೊಬರೋದು ಅಂತ ಫುಲ್ ತಲೆಯೆಲ್ಲ ಕೆಟ್ಟೋಗೋದು. ಆಮೇಲೆ ಎಷ್ಟೋ ಸಲ ಅನ್ಸೋದು, ನಾನು ಮುಂಚೆನೇ ಅಣ್ಣ ನಾನು ಈ ಸಿನಿಮಾ ಡೈಲಾಗ್ ಬರೆಯಲ್ಲ ಅಂತ ಹೇಳಿದ್ರೇ ಚೆನ್ನಾಗಿರೋದು, ಯಾಕೋ ಹಿಂಸೆ ಕೊಡ್ತಾ ಇದ್ದಾರಲ್ಲ ಇವರು ಅಂತ. ಆಮೇಲೆ ಹೇಳೋರು, ಇಲ್ಲ ಕಣೋ ಅದು ಹಂಗಲ್ಲ, ಅದು ಈ ರೀತಿ ಇರಲಿ, ಅದನ್ನು ರೀಚ್ ಮಾಡೋಣ. ಅಂದರೆ ಅವನು ಏನು ಮಾತಾಡ್ತಾನಲ್ಲ ಅದು ಒಂದೇ ಲೈನಲ್ಲಿರಲಿ, ಆದರೆ ತಲುಪಲಿ. ಪುಟಗಟ್ಟಲೆ ಎಲ್ಲ ಅವ್ರು ಮಾತಾಡಬಾರ್ದು ಮಗ, ಶಬ್ದಗಳನ್ನು ಭಾಳ ಕಡಿಮೆ ಬಳಸು ಅಂತ ಹೇಳೋರು. ಅದು ನನಗೆ ಒಂದು ಕಲಿಕೆ ಅನ್ನಿಸ್ತು. ಸರಿ ಅಂತೇಳಿ ಎಲ್ಲ ಅದನ್ನು ಬರೆಯೋದಕ್ಕೆ ಶುರು ಮಾಡಿದ್ವಿ. ಹಾಗೂ ಕೂಡ ಒಂದಷ್ಟು ಆ ರೀತಿ ಇತ್ತು ಪುಸ್ತಕದ ಪದಗಳು. ಯಾವಾಗ ಡಬ್ಬಿಂಗ್ ಆಯಿತು, ಎಡಿಟಿಂಗ್ ಆದಮೇಲೆ ಒಂದಿನ ನೀವು ಹೇಳಿದ್ರಿ, ನೀನು ಬುದ್ಧಿವಂತ ಅಂತ ತೋರಿಸ್ಕೋಬೇಕಾ ಜನರಿಗೆ? ಬೇಡ ಅಲ್ಲ, ಜನರಿಗೆ ತಲುಪಬೇಕಾಗಿರೋದು ಎಮೋಷನ್ಸು. ಜನರಿಗೆ ಭಾಳ ಚೆನ್ನಾಗಿ ನೀಟಾಗಿ ಅರ್ಥ ಆಗಬೇಕು ಇವ್ರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಆ ರೀತಿ ಇದನ್ನು ಬರೀ ಅಂತ ಅಂದಾಗ ನನಗೆ ಮತ್ತೆ ಒಂದು ಅನ್ನಿಸ್ತು, ಗುರುವಣ್ಣ ಹೇಳಿದ ನೆನಪಾಯ್ತು, ಹೌದು ಇಲ್ಲೇನೋ ಮತ್ತೆ ತಪ್ಪಾಗಿದೆ, ಓದಿದ ಪುಸ್ತಕಗಳ ಸಾಲುಗಳು ಬಂದ್ಬಿಟ್ಟಿದೆ ಅಂತ ಹೇಳಿ ಮತ್ತೆ ಬರೆಯೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಓಕೆ ಆಯಿತು, ಎಲ್ಲ ಚೆನ್ನಾಗಿ ಅನ್ನಿಸ್ತು.
ಅದನ್ನ ಕೇಳಿ ಆಮೇಲೆ ಖುಷಿ ಆಯಿತು, ಓ ಪರವಾಗಿಲ್ಲ, ತುಂಬ ಕಲ್ತಿದ್ದೀನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸರಳವಾಗಿರಬೇಕು ಅನ್ನೋದೇನಿದೆಯಲ್ಲ ಅದನ್ನು ನಾನು ಕಲ್ತೆ ಅಂತ ನಂಗೆ ಭಾಳ ಫೀಲ್ ಆಯಿತು. I think direction I enjoyed. I had a lot of fun. But again, producing it, ಅದು ನಾನು ಇವಾಗ ಆಲ್ರೆಡಿ ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದರೆ, ನೀವು ಪ್ರೊಡ್ಯೂಸ್ ಮಾಡಿದ್ರೆ ಹೆಂಗೆ ಅಂತಂದರೆ, ಒಂದು ಮದುವೆ ಮನೆಯಲ್ಲಿ ಹುಡುಗಿ ಅಪ್ಪನ ಥರ. ವಾಟ್ ಎವರ್ ದ ಪ್ರಾಬ್ಲಮ್, ಯು ಆರ್ ದ ರೀಸನ್. ಓಕೆ, ಯು ಶುಡ್ ಬಿ ರೆಡಿ ಟು ಗೆಟ್ ಏನೇ ಬಂದರೂ ಅದು ನೀವೇ ಜವಾಬ್ದಾರಿ ಅಂತ. ನೀವು ಯಾರಿಗೋ ಊಟ ಸಿಕ್ಕಿಲ್ವಾ, ಯಾರಿಗೋ ರೂಮ್ ಸಿಕ್ಕಿಲ್ವಾ, ಯಾರ್ದೋ ಗಾಡಿ ಪಂಚರ್ ಆಯ್ತಾ ರೋಡಲ್ಲಿ, ಯಾರೋ ರಾತ್ರಿ ಮನೆ ಅಥವಾ ಹೋಟೆಲ್ ರೀಚ್ ಆಗಕ್ಕೆ ಅರ್ಧ ಗಂಟೆ ಲೇಟ್ ಆಯಿತಾ, ಯು ಆರ್ ದ ರೀಸನ್. ಸೊ ಯು ಆರ್ ಪ್ರೊಡ್ಯೂಸರ್, ಯು ಶುಡ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ದಟ್ ರೋಲ್ ಇಸ್ ಡಿಫ್ರೆಂಟ್ ಫಾರ್ ಮಿ. ಅಫ್ಕೋರ್ಸ್ ಎಡಗೈ ಪ್ರೊಡ್ಯೂಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಈ ಸ್ಕೇಲಲ್ಲಿ ಈ ಥರದ್ದು ಒಂದು ಸೆಟಪ್ನ, ಈ ಥರದ್ದೊಂದು ಪ್ರೊಡಕ್ಷನ್ನ ಅಚೀವ್ ಮಾಡಬೇಕು ಅಂತಂದರೆ ಐ ಥಿಂಕ್ ಅದೊಂದು ಎಕ್ಸ್ಟ್ರಾ ಥರದ್ದು ಫೀಲ್ ಆಗ್ತಿತ್ತು. ಬಟ್ ಅಫ್ಕೋರ್ಸ್ ಐ ಥಿಂಕ್ ದಟ್ ಇಸ್ ಹೌ ದ ಫನ್, ದಟ್ ಇಸ್ ಹೌ ದ ಇಂಟ್ರೆಸ್ಟ್ ಆಫ್ ದ ಫಿಲ್ಮ್ ಮೇಕಿಂಗ್ ವಿಲ್ ಬಿ, ಐ ಗೆಸ್. ಒಂದು ಸಿನಿಮಾ ಆಗಬೇಕು ಅಂತ ಹೇಳಿದ್ರೆ ಸಿನಿಮಾ ಒಬ್ಬನ ಸೊತ್ತಲ್ಲ, ಅದು ಒಂದು ಟೀಮ್ ವರ್ಕ್ ಅನ್ನೋದು. ಒಬ್ಬರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ನನಗೆ ಮೊದಲಿಂದ ಗೊತ್ತಿತ್ತು. ಆದರೆ ಒಂದು ಕನಸಿರುವಂತಹ ತಂಡದ ಜೊತೆ ನಾವು ಬೆರೆತಾಗ, ಒಂದು ಬರ್ನಿಂಗ್ ಡಿಸೈರ್ ಇರುವಂಥ ಒಂದು ತಂಡದ ಜೊತೆ ನಾವು ಬೆರೆತಾಗ ನಾವು ತುಂಬ ವಿಷಯಗಳನ್ನು ಕಲಿತೀವಿ. ನಾವೆಲ್ಲ ಗೊತ್ತಿದ್ದು ಅನ್ನೋ ಭಾವನೆ ಬದಲಾಗುತ್ತೆ. ನಾವು ಇನ್ನೂ ಕಲಿಬೇಕು, ತುಂಬ ವಿಚಾರಗಳು ಕಲಿಬೇಕಾಗಿದೆ. ನಮಗೆಲ್ಲ ಗೊತ್ತು ಅನ್ನೋ ಖಂಡಿತ ಅಳಿಸೋಗಿದೆ ನನಗೆ ಸಿನಿಮಾದ ಮೂಲಕ. ಇಂಥ ತಂಡದ ಜೊತೆ ಕೆಲಸ ಮಾಡಲಿಕ್ಕೆ ನಾನು ಭಾಳ ಉತ್ಸುಕನಾಗಿದ್ದೀನಿ. ಅಕಸ್ಮಾತ್ ಇದನ್ನು ನಾನು ಕಲ್ಕೊಂಡಿದ್ರೆ ನನ್ನಂಥ ಒಂದು ಲೂಸರ್ ಯಾರು ಇರ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ಈ ಫಿಲ್ಮಲ್ಲಿ ಶೂಟಿಂಗಲ್ಲಿರೋ ಎಲ್ರಿಗೂ ಗೊತ್ತು, ಪ್ರತಿ ಸೀನ್ ಶುರುವಾದಾಗ ಎಲ್ಲರ ಮುಖದಲ್ಲೂ ಐ ಕುಡ್ ಸಿ ದಟ್ ಕ್ವಶನ್, ಇದನ್ನೊಂದು ಹೆಂಗೆ ತೆಗಿತಾನೆ ಇವತ್ತು ನೋಡಬೇಕು, ಇದನ್ನೆಲ್ಲ ತೆಗಿಯೋಕ್ಕಾಗುತ್ತಾ ಅಂತ ನೋಡಬೇಕು. ಓ ಇವತ್ತಿದಾ, ಹಾಂ ಇವತ್ತು ಇದು ಬರ್ನಿಂಗ್, ಇವತ್ತು ಓಡೋದು, ಇವತ್ತು ಕೆಸರು, ಮಳೆ, ಇದನ್ನೊಂದು ಹೆಂಗೆ ತೆಗಿತಾ ನೀವು ನೋಡಬೇಕು ಅನ್ನೋದ್ರಿಂದನೇ ಶುರುವಾಗ್ತಿತ್ತು. ಎವ್ರಿ ಡೇ ಆರ್ ಎವ್ರಿ ನೈಟ್, ದ ಡೇ ನೈಟ್ ವಿ ಶಾರ್ಟ್ ಪ್ರತಿ ಸೀಕ್ವೆನ್ಸು. ಸೊ ದಟ್ ಈಸ್ ದ ಫನ್, ಐ ಎಂಜಾಯ್ ದಟ್. ಅಂದರೆ ಯಾವಾಗ್ಲೂ ಒಂದು ಸೀನ್ ಪೇಪರ್ ಮೇಲೆ ಹೆಂಗೆ ಕಾಣಿಸ್ಬೇಕು ಅಂತಂದರೆ, ಇದನ್ನ ತೆಗಿಯೋಕ್ಕಾಗತ್ತಾ ಅಂತ ಅನಿಸ್ಬೇಕು, ಇದನ್ನೆಲ್ಲ ಅಚೀವ್ ಮಾಡೋಕ್ಕಾಗತ್ತಾ ಅಂತ ಅನಿಸ್ಬೇಕು. ದೆನ್ ಇಟ್ ಹ್ಯಾಸ್ ಸಮ್ ಫನ್ ಇನ್ ಅಚೀವಿಂಗ್ ಇಟ್. ಸೊ ಹಾಗಾಗಿ ಎವ್ರಿ ಸೀನ್, ಎವ್ರಿ ಕ್ಯಾರೆಕ್ಟರ್, ಎವ್ರಿ ಎಮೋಷ್ನಲ್ ಸೀಕ್ವೆನ್ಸ್ ಐ ಎಂಜಾಯ್ಡ್ ಅ ಲಾಟ್. ಒಂದೇ ಒಂದು ಶಾರ್ಟ್ನ ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಪ್ಯಾನ್ ಆಗದಿರೋ ಒಂದು ಶಾರ್ಟ್ನ 4 o'clock ತನಕ ಶೂಟ್ ಮಾಡಿದ್ವಿ. ರಮೇಶ್ ಇಂದಿರಾ ಅವರು ಒಂದು ಶಾರ್ಟಲ್ಲಿ ಒಂದು ಸಿಗರೇಟನ್ನು ಕರೆಕ್ಟ್ ಟೈಮ್ಗೆ ಒಂದು ಕಡೆ ತಿರುಗಿಸ್ತಾರೆ. ಅದನ್ನು ತಿರ್ಗ್ಸಕ್ಕಾಗತ್ತ ಅಂತ ನೋಡ್ತಾರೆ, ಯು ಕಾಂಟ್. 10,000 ಲೀಟರ್ದು ಒಂದು ವಾಟರ್ ಟ್ಯಾಂಕರ್ ಬರುತ್ತೆ. ಬೆಳಗಿನ ಜಾವ 6 ಗಂಟೆವರೆಗೂ ಅವ್ರ ತಲೆ ಮೇಲೆ ನೀರು ಬೀಳ್ತಾನೆ ಇದೆ. ಈ ಮಳೆಯಲ್ಲಿ ಮದುವೆ ಸೀನ್ ತೆಗೆಯೋದು, ಸೊ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹೇಗೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಆಯಿತು. ಒಂದು ಆನೆ ಥರ ಕಾಣಿಸುವಂಥ ಒಂದು ಕೋಣ, ಅದನ್ನೊಂದು ದೊಡ್ಡದೊಂದು ಲಾರಿಲಿ ತಗೊಂಬಂದು ಇಳಿಸಿದ್ರು. ಹಾಂ ಓಕೆ, ಪ್ರಜ್ವಲ್ ಅವ್ರಿಗೆ ಅದ್ರ ಮೇಲೆ ಕುತ್ಕೊಳ್ಳೋಕೆ ಹೇಳಿ ಅಂತಂದು. ಐ ಕುಡ್ ಸಿ ದ ರಿಯಾಕ್ಷನ್ ಆಫ್ ಹಿಸ್ ಫೇಸ್. ಹಾಂ ಕುತ್ಕೊಳ್ಳೋದಾ ಇದ್ರ ಮೇಲ ಅಂತ.